ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಬೇಕು. ವಿಡಿಯೋ ಪ್ರೈಸ್ ದ ಲಾರ್ಡ್. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸರ್ವಶಕ್ತನಾದ ಯೇಸು ಸ್ವಾಮಿಯ ನಾಮದಲ್ಲಿ ವಂದನೆಗಳು. ನಾನು ಸರ್ವಶ್ರೇಷ್ಠನಾದ ಯೇಸಪ್ಪನ ಕೃಪೆಯಿಂದ ತುಂಬ ಚೆನ್ನಾಗಿದ್ದೇನೆ. ನಿಮಗೂ ಯೇಸು ಸ್ವಾಮಿಯ ಕೃಪೆ ಆಶೀರ್ವಾದ ಇರಲೆಂದು ಪ್ರಾರ್ಥಿಸುತ್ತೇನೆ. ಈ ದಿನದ ವಿಡಿಯೋದಲ್ಲಿ ದೇವರ ವಾಕ್ಯಗಳು, ಒಂದು ಸಣ್ಣ ಸಾಕ್ಷ್ಯ ಪ್ರಾರ್ಥನೆ. ಈಗ ವಿಡಿಯೋ ಪ್ರಾರಂಭಿಸೋಣ. ದೇವರಿಗೆ ಸ್ತೋತ್ರ. ಪರಾತ್ಪರನ ಆಶ್ರಯದಲ್ಲಿ ವಾಸಿಸುವವನು, ಸರ್ವಶಕ್ತನ ನೆರಳಿನಲ್ಲಿ ನೆಲೆಗೊಂಡಿರುವವನು. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನ. ಮಾನವನ ಜೀವನದಲ್ಲಿ ಅನೇಕ ರೀತಿಯ ಭಯಗಳು ಇರುತ್ತವೆ. ಅನಾರೋಗ್ಯ, ಆರ್ಥಿಕ ಕಷ್ಟ, ಕುಟುಂಬದ ಸಮಸ್ಯೆಗಳು, ಭವಿಷ್ಯದ ಚಿಂತೆಗಳು. ಆದರೆ ದೇವರು ತನ್ನ ಮಕ್ಕಳಿಗೆ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ಹೇಳುತ್ತಾನೆ. ದೇವರ ಸಾನ್ನಿಧ್ಯವು ಭಯವನ್ನು ದೂರ ಮಾಡಿ ವಿಶ್ವಾಸವನ್ನು ತುಂಬುತ್ತದೆ. ಸಾನ್ನಿಧ್ಯ ಅನ್ನೋದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಕ್ಷಮಿಸಿ. ದೇವರ ರಕ್ಷಣೆಯ ವಾಗ್ದಾನ. ಆತನು ತನ್ನ ದೂತರನ್ನು ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವಂತೆ ಮಾಡುವನು. ಕೀರ್ತನೆ 91ನೇ ಅಧ್ಯಾಯ 11ನೇ ವಚನ. ದೇವರು ತನ್ನ ಮಕ್ಕಳನ್ನು ಒಂಟಿಯಾಗಿ ಬಿಡುವುದಿಲ್ಲ. ಆತನ ಕೃಪೆ, ದಯೆ ಮತ್ತು ರಕ್ಷಣೆಯು ಸದಾ ಅವರೊಂದಿಗಿರುತ್ತದೆ. ನಾವು ಕಾಣದ ರೀತಿಯಲ್ಲಿಯೂ ದೇವರು ನಮ್ಮನ್ನು ಕಾಪಾಡುತ್ತಾನೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ದೇವರ ರಕ್ಷಣೆಯ ವಾಗ್ದಾನ. ಆತನು ತನ್ನ ದೂತರನ್ನು ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವಂತೆ ಮಾಡುವನು. ಕೀರ್ತನೆ 91:11. ದೇವರು ತನ್ನ ಮಕ್ಕಳನ್ನು ಒಂಟಿಯಾಗಿ ಬಿಡುವುದಿಲ್ಲ. ಆತನ ಕೃಪೆ, ದಯೆ ಮತ್ತು ರಕ್ಷಣೆಯು ಸದಾ ಅವರೊಂದಿಗಿರುತ್ತದೆ. ನಾವು ಕಾಣದ ರೀತಿಯಲ್ಲಿಯೂ ದೇವರು ನಮ್ಮನ್ನು ಕಾಪಾಡುತ್ತಾನೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು. ಕೀರ್ತನೆ 91:2ನೇ ಅಧ್ಯಾಯ. ಮಾನವನಿಗೆ ಕಾಣುವ ಮತ್ತು ಕಾಣದ ಅನೇಕ ಅಪಾಯಗಳು ಜೀವನದಲ್ಲಿ ಇರುತ್ತವೆ. ಕೆಲವೊಮ್ಮೆ ಶತ್ರುಗಳ ಕುತಂತ್ರಗಳು, ಕೆಲವೊಮ್ಮೆ ಅನಾರೋಗ್ಯಗಳು, ಕೆಲವೊಮ್ಮೆ ನಿರಾಶೆ ಮತ್ತು ದುಃಖಗಳು ನಮ್ಮನ್ನು ಸುತ್ತುವರಿಯಬಹುದು. ಆದರೆ ದೇವರು ತನ್ನ ಮಕ್ಕಳನ್ನು ಇಂತಹ ಅಪಾಯಗಳಿಂದ ರಕ್ಷಿಸುವ ಶಕ್ತಿಶಾಲಿ ದೇವರಾಗಿದ್ದಾನೆ. ಈ ವಾಕ್ಯವು ದೇವರ ರಕ್ಷಣೆಯು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಆತ್ಮಿಕವಾಗಿಯೂ ನಮ್ಮನ್ನು ಕಾಪಾಡುತ್ತದೆ ಎಂಬ ಭರವಸೆಯನ್ನು ನೀಡುತ್ತದೆ. ದೇವರಲ್ಲಿ ನಂಬಿಕೆ ಇಟ್ಟವರು ಆತನ ಸಹಾಯವನ್ನು ಅನುಭವಿಸುತ್ತಾರೆ.
ನೀನು ರಾತ್ರಿಯಲ್ಲಿ ಬರುವ ಭಯಕ್ಕೂ ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ ಹೆದರಬೇಡ. ಭಯವು ಮಾನವನ ದೊಡ್ಡ ಶತ್ರುಗಳಲ್ಲಿ ಒಂದಾಗಿದೆ. ಭವಿಷ್ಯದ ಚಿಂತೆ, ಆರೋಗ್ಯದ ಸಮಸ್ಯೆ, ಕುಟುಂಬದ ಕಷ್ಟ, ಆರ್ಥಿಕ ಕಷ್ಟ ಇವೆಲ್ಲವೂ ನಮ್ಮಲ್ಲಿ ಭಯವನ್ನು ಉಂಟುಮಾಡಬಹುದು. ಆದರೆ ಈ ವಾಕ್ಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಧೈರ್ಯ ತುಂಬುತ್ತಾನೆ. ಹಗಲು ಇರಲಿ, ರಾತ್ರಿ ಇರಲಿ, ಸುಖದ ಸಮಯ ಇರಲಿ ಅಥವಾ ಕಷ್ಟದ ಸಮಯ ಇರಲಿ, ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ನಾವು ಭಯಕ್ಕೆ ಬದಲಾಗಿ ವಿಶ್ವಾಸವನ್ನು ಅರಿಸಿಕೊಂಡು ದೇವರ ಪ್ರೀತಿಯ ಭಯವನ್ನು ದೂರ ಮಾಡುತ್ತದೆ. ಅವನು ನನ್ನನ್ನು ಪ್ರೀತಿಸಿದ್ದರಿಂದ ನಾನು ಅವನನ್ನು ಬಿಡಿಸುವೆನು. ಅವನು ನನ್ನ ಹೆಸರನ್ನು ಅರಿತಿರುವುದರಿಂದ ಅವನನ್ನು ಉನ್ನತ ಸ್ಥಾನದಲ್ಲಿ ಇರಿಸುವೆನು. ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನ. ಈ ವಾಕ್ಯವು ದೇವರ ಪ್ರೀತಿಗೆ ಪ್ರತಿಯಾಗಿ ವಿಶ್ವಾಸದಿಂದ ಬದುಕುವವರಿಗೆ ನೀಡುವ ಅದ್ಭುತ ವಾಗ್ದಾನವಾಗಿದೆ. ದೇವರನ್ನು ಪ್ರೀತಿಸಿ ಆತನನ್ನು ಹುಡುಕಿ ಆತನ ಮೇಲೆ ನಂಬಿಕೆ ಇಡುವವರನ್ನು ಆತನು ಕೈಬಿಡುವುದಿಲ್ಲ. ಕಷ್ಟದ ಸಮಯದಲ್ಲಿ ಅವರನ್ನು ಬಿಡಿಸುತ್ತಾನೆ, ದುಃಖದ ಸಮಯದಲ್ಲಿ ಧೈರ್ಯ ನೀಡುತ್ತಾನೆ ಮತ್ತು ತನ್ನ ಸಂಯಮದಲ್ಲಿ ಅವರನ್ನು ಉನ್ನತಿಗೇರಿಸುತ್ತಾನೆ. ಈ ವಾಕ್ಯವು ದೇವರೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿರುವ ಜೀವನದ ಮಹತ್ವವನ್ನು ನಮಗೆ ತಿಳಿಸುತ್ತದೆ. 91ನೇ ಕೀರ್ತನೆಯು ನಮಗೆ ಹೇಳುವುದೇನೆಂದರೆ, ದೇವರು ನಮ್ಮ ಆಶ್ರಯ, ನಮ್ಮ ಕೋಟೆ, ನಮ್ಮ ರಕ್ಷಕ ಮತ್ತು ನಮ್ಮ ನಿರೀಕ್ಷೆ. ಆತನಲ್ಲಿ ಭರವಸೆ ಇಡುವವರು ಎಂದಿಗೂ ನಿರಾಶರಾಗುವುದಿಲ್ಲ ಎಂಬುದೇ. ಪ್ರಾರ್ಥನೆ ಮಾಡೋಣ. ಪರಲೋಕದ ಪ್ರೀತಿಯ ತಂದೆಯೇ, ಈ ಸುಂದರವಾದ ಸಂಜೆಯ ಸಮಯದಲ್ಲಿ ನಾವು ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಇಂದು ದಿನವಿಡೀ ನಮ್ಮನ್ನು ಕಾಪಾಡಿದ ನಿಮ್ಮ ಕೃಪೆಗಾಗಿ, ಪ್ರೀತಿಗಾಗಿ ಮತ್ತು ದಯೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ಉಸಿರಾಡುವ ಪ್ರತಿಯೊಂದು ಉಸಿರು ನಿಮ್ಮ ವರವಾಗಿದೆ. ನಾವು ಪಡೆದ ಪ್ರತಿಯೊಂದು ಆಶೀರ್ವಾದವು ನಿಮ್ಮ ಕರುಣೆಯ ಫಲವಾಗಿದೆ. ಆಮೇನ್. ದೇವರ ರಕ್ಷಣೆಯು ಕೃಪೆಯು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ಕುಟುಂಬದ ಸಮಸ್ಯೆ, ಕಷ್ಟ, ನೆಮ್ಮದಿ, ಆರ್ಥಿಕತೆ, ಅನಾರೋಗ್ಯ ಎಲ್ಲರ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ದಯಪಾಲಿಸಲಿ ಎಂದು ಈಗ ದೇವರ ಪ್ರಾರ್ಥನೆ ಮಾಡೋಣ. ಕರ್ತನೇ, ಇಂದು ನಾವು ಮಾಡಿದ ತಪ್ಪುಗಳು, ತಿಳಿದು ಅಥವಾ ತಿಳಿಯದೆ ಮಾಡಿದ ಪಾಪಗಳು, ಮಾತಿನಲ್ಲಾಗಲಿ ಆಲೋಚನೆಯಲ್ಲಾಗಲಿ ಕ್ರಿಯೆಯಲ್ಲಾಗಲಿ ನಡೆದ ಎಲ್ಲ ದೋಷಗಳನ್ನು ಕ್ಷಮಿಸಿರಿ. ನಮ್ಮ ಹೃದಯಗಳನ್ನು ಶುದ್ಧಗೊಳಿಸಿ ನಿಮ್ಮ ಚಿತ್ತದ ಪ್ರಕಾರ ನಡೆಯುವ ಜ್ಞಾನವನ್ನು ನಮಗೆ ಅನುಗ್ರಹಿಸಿರಿ. ಪ್ರೀತಿಯ ಯೇಸುವೇ, ನಮ್ಮ ಕುಟುಂಬಗಳನ್ನು ನಿಮ್ಮ ಪವಿತ್ರ ಕೈಗಳಲ್ಲಿ ಒಪ್ಪಿಸುತ್ತೇವೆ. ನಮ್ಮ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿಯರು ಮತ್ತು
ಬಂಧು ಬಳಗದವರನ್ನು ಆಶೀರ್ವದಿಸಿರಿ. ಅವರ ಆರೋಗ್ಯವನ್ನು ಕಾಪಾಡಿರಿ. ಅವರ ಜೀವನದಲ್ಲಿ ಸಂತೋಷ, ಸಮಾಧಾನ ಮತ್ತು ನೆಮ್ಮದಿಯನ್ನು ತುಂಬಿರಿ. ಕರ್ತನೇ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿರಿ. ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸ್ವಸ್ಥತೆಯನ್ನು ನೀಡಿರಿ. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ನೀಡಿರಿ. ದುಃಖದಲ್ಲಿರುವವರಿಗೆ ನಿಮ್ಮ ಸಾಂತ್ವನವನ್ನು ನೀಡಿರಿ. ಒಂಟಿತನದಲ್ಲಿ ಇರುವವರಿಗೆ ನಿಮ್ಮ ಸಾನ್ನಿಧ್ಯದ ಅನುಭವವನ್ನು ಕೊಡಿರಿ. ಇಲ್ಲೂ ತಪ್ಪಾಗಿದೆ, ಸಾನ್ನಿಧ್ಯದ ಅಂತಿರೋದ್ರಲ್ಲಿ ಸಾನ್ನಿಧ್ಯರ ಅಂತಿದೆ. ಇಂದು ರಾತ್ರಿ ನಾವು ವಿಶ್ರಾಂತಿ ಪಡೆಯುವಾಗ ನಿಮ್ಮ ದೂತರು ನಮ್ಮ ಸುತ್ತಲೂ ಕಾವಲಾಗಿಡಿರಿ. ಯಾವುದೇ ಅಪಾಯ, ಅನಿಷ್ಟ, ಭಯ ಅಥವಾ ಕತ್ತಲೆಯ ಶಕ್ತಿಯು ನಮ್ಮ ಹತ್ತಿರ ಬರದಂತೆ ಕಾಪಾಡಿರಿ. ನಮ್ಮ ಮನೆಗಳನ್ನು ನಿಮ್ಮ ಅಮೂಲ್ಯ ರಕ್ತದಿಂದ ಆವರಿಸಿರಿ. ಇಲ್ಲೂ ಕೂಡ ಒಂದು ವಾಕ್ಯ ತಪ್ಪಾಗಿದೆ, ಕ್ಷಮಿಸಿ. ಅದು ಟೈಪ್ ಮಾಡಬೇಕಾದ್ರೆ ಒಂದೊಂದು ಸಾರಿ ತಪ್ಪಾಗಿ ಟೈಪ್ ಆಗಿಬಿಡುತ್ತೆ, ಗೊತ್ತಾಗೋದಿಲ್ಲ. ಸಾರಿ, ಇನ್ನೊಂದು ಸಾರಿಗೆ ನಾನೆಲ್ಲ ಸರಿಪಡಿಸ್ಕೊಳ್ತೀನಿ. ನಮ್ಮ ಭವಿಷ್ಯವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇವೆ. ನಾಳೆಯ ದಿನವನ್ನು ಆಶೀರ್ವದಿಸಿರಿ. ನಾವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿಮ್ಮ ಮಾರ್ಗದರ್ಶನ ಇರಲಿ. ನಮ್ಮ ಹೆಜ್ಜೆಗಳನ್ನು ನೀವು ನಡೆಸಿರಿ. ನಮ್ಮ ಜೀವನವು ನಿಮ್ಮ ಮಹಿಮೆಗೆ ಕಾರಣವಾಗಿರಲಿ. ತಂದೆಯೇ, ನಿಮ್ಮ ವಾಕ್ಯದ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿರಿ. ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲುವ ಕೃಪೆಯನ್ನು ನೀಡಿರಿ. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮನ್ನು ಬಿಟ್ಟು ದೂರವಾಗದಂತೆ ಕಾಪಾಡಿರಿ. ಈ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ನಿಮಗೆ ಸ್ತೋತ್ರ, ಗೌರವ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇವೆ, ಯಾಕೆಂದರೆ ನೀವು ಒಳ್ಳೆಯ ದೇವರು, ನಂಬಿಗಸ್ತ ದೇವರು ಮತ್ತು ಎಂದಿಗೂ ಕೈಬಿಡದ ದೇವರು. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಮತ್ತು ಜೀವಸ್ವರೂಪನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರ ವಿಜ್ಞಾಪನೆಗಳಿಗೆ ದೇವರು ಸದುತ್ತರವನ್ನು ಕೊಡಲೆಂದು ಆರೋಗ್ಯ, ಆರ್ಥಿಕತೆ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಲು ದಯವಿಟ್ಟು ಮರೆಯಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಲು ಮರೆಯಬೇಡಿ.
ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ದಯವಿಟ್ಟು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬವನ್ನು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಈ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಒಂದು ವಿನಂತಿ, ಇನ್ನೂ 3 ಚಾನಲ್ ಇಂದಿರಾ ಮನೆ ಅಡುಗೆ ಮತ್ತು ಇಂದ್ರಾಣಿ ವ್ಲಾಗ್ಸ್ ಈ ಚಾನಲ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕೆಂದು ಪ್ರತಿಯೊಬ್ಬರಲ್ಲೂ ವಿನಂತಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.